ಹಾಲಿ ಸಂಸದೆ ಸುಮಲತಾ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ಮಂಡ್ಯ ಭಾಗದಿಂದ ಸುಮಲತಾ ಬೆಂಬಲಿಗರು ಕೂಡ ಧಾವಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಲಿ ಸಂಸದೆ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋ ಪ್ರಶ್ನೆ, ಕುತೂಹಲ ರಾಜಕೀಯ ವಲಯದಲ್ಲಿ ಎಲ್ರಿಗೂ ಕೂಡ ಇದೆ. ಮತ್ತೆ ಮಂಡ್ಯದಲ್ಲಿ ಬಂಡಾಯದ ಬಾವುಟ ಹಾರಿಸ್ತಾರಾ, ಸಮರನ, ಸಂಧಾನನ? ಈ ಪ್ರಶ್ನೆಗೆ ಉತ್ತರ ಇವತ್ತು ನಾಳೆ ಅಷ್ಟೊತ್ತಿಗೆ ಸಿಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಈ ಹೈ ವೋಲ್ಟೇಜ್ ಮೀಟಿಂಗ್ ಶುರುವಾಗಲಿಕ್ಕಿದೆ. ಈಗಾಗಲೇ ಮಂಡ್ಯ ಭಾಗದ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಧಾವಿಸ್ತಾ ಇದ್ದಾರೆ ಬಸ್ನ ಮುಖಾಂತರ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸಭೆಗೆ ಬೇಕಾಗಿರುವಂತಹ ಎಲ್ಲಾ ತಯಾರಿಯನ್ನ ಕೂಡ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಏನೇ ನಿರ್ಧಾರವನ್ನ ತೆಗೆದುಕೊಂಡ್ರು ಅದನ್ನ ಮಂಡ್ಯದಲ್ಲೇ ಪ್ರಕಟ ಮಾಡೋದಾಗಿ ಹೇಳಿದ್ದಾರೆ. ನೀವು ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಮಂಡ್ಯದಿಂದ ಬೆಂಬಲಿಗರು ಬಂದಿರುವಂತಹ ದೃಶ್ಯ ನೇರವಾಗಿ ಈಗ ಸುಮಲತಾ ನಿವಾಸದಲ್ಲಿ ನಡೆಯುವಂತಹ ಸಭೆಯಲ್ಲಿ ಇವರೆಲ್ಲರೂ ಕೂಡ ಪಾಲ್ಗೊಳ್ತಾರೆ. ಪ್ರತಿಯೊಬ್ಬ ಬೆಂಬಲಿಗರ ಅಭಿಪ್ರಾಯ ಕೂಡ ನನಗೆ ತುಂಬಾ ಇಂಪಾರ್ಟೆಂಟು. ನನಗಿರೋ ಕನ್ಸರ್ನ್ಸು ಅವರಿಗಿರೋ ಕನ್ಸರ್ನ್ಸ್ ಅನ್ನ ಹೇಗೆ ಬಿಜೆಪಿ ಅಡ್ರೆಸ್ ಮಾಡುತ್ತೆ ಅಂತ ನೋಡ್ಕೊಂಡು ನನ್ನ ಡಿಸಿಷನ್ ಅನ್ನ ಹೇಳ್ತೀನಿ ಅಂತ ಸುಮಲತಾ ಅವರು ಹೇಳ್ತಾ ಇದ್ದಾರೆ. ಸೊ ಮುಕ್ತ ಮನಸ್ಸಿನ ತೀರ್ಮಾನ ಇವತ್ತು ಸಂಜೆ ಅಷ್ಟೊತ್ತಿಗೆ ಕೈಗೊಳ್ತಾರಾ ಅಥವಾ ನಾಳೆಗೆ ಅದು ಸೀಮಿತವಾಗುತ್ತಾ ಅನ್ನೋದು ಕುತೂಹಲ. ಈ ದಿನ ನನ್ನ ಬೆಂಬಲಿಗರು ಬರ್ತಾ ಇದ್ದಾರೆ. ನಾನು ಹೇಳಿದ್ದಿಷ್ಟೇ, ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು, ನನ್ನ ಹಿತೈಷಿರು ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಅವರಿಂದನೂ ಒಂದು ಅಷ್ಟು ವಿಚಾರಗಳನ್ನು ನಾನು ತಿಳ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ನನ್ನ ನಿಲುವು ಏನೇ ಇರಲಿ ನಾನು ಮಂಡ್ಯದಲ್ಲೇ ಬಂದು ನಾನು ಘೋಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದ್ದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಮಾತು, ನಾನು ಕೊಟ್ಟಿರೋ ಮಾತು, ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನು ವಾಗ್ದಾನ ಮಾಡಿದ್ದೀನಿ ಅದರ ಪ್ರತಿಯೊಂದನ್ನು ನಾನು ನಿಭಾಯಿಸ್ಕೊಂಡೇ ಬರ್ತಾಯಿದ್ದೀನಿ. ಈಗಲೂ ಅಷ್ಟೇ, ನಾನು ಇನ್ನು ಮಂಡ್ಯ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಎಲ್ಲೂ ನಾನು ಹೇಳಿಲ್ಲ. ನಾನು ಮಂಡ್ಯ, ನಾನು ಏನೇ ಇದ್ದರೂ ನನ್ನ ಗುರುತು, ನನ್ನ ಒಂದು ಐಡೆಂಟಿಟಿ, ನನ್ನ ಅಸ್ತಿತ್ವ ಅಂದರೆ ಅದು ಮಂಡ್ಯನೇ. ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಭೇಟಿಗೆ ನಂದೇನೂ ಆಕ್ಷೇಪನೂ ಇಲ್ಲ, ಅದರಲ್ಲಿ ಏನು ನನಗೇನು ತೊಂದರೆನೂ ಇಲ್ಲ. ಭೇಟಿ ಮಾಡೋದು ಯಾರೇ, ನಮ್ಮ ಇದು ಅಂಬರೀಷ್ ಅವ್ರ ಮನೆ, ಯಾರೇ ಬಂದ್ರೂ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ಟು ನಾವು ರಿಸೀವ್ ಮಾಡ್ತೀವಿ ಅನ್ನೋದು ಈಗಲ್ಲ, ಮೊದಲಿಂದ ಅದನ್ನೇ ನಾವು ನೋಡಿ ಕಲಿತು ಬಂದಿರೋದು. ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಸ್ವಾಗತನೇ, ಅವ್ರಿಗೆ ಅಷ್ಟೇ ಗೌರವದಿಂದ ನಾವು ರಿಸೀವ್ ಮಾಡ್ತೀವಿ. ಇವತ್ತಿನ ಮೀಟಿಂಗ್ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ. ಯಾವುದೇ ನಿರ್ಧಾರವನ್ನ ಸುಮಲತಾ ಅವರು ತೆಗೆದುಕೊಂಡ್ರು ಅದು ನೇರವಾಗಿ ಪರಿಣಾಮ ಬೀರೋದು ಮಂಡ್ಯ ರಾಜಕಾರಣದ ಬಗ್ಗೆ. ಹೀಗಾಗಿ ದೋಸ್ತಿ ನಾಯಕರು ಕೂಡ ಕಣ್ಣಿಟ್ಟು ಕ್ರೂಷಿಯಲ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಮೀಟಿಂಗ್ ನಲ್ಲಿ ಏನಾಗಬಹುದು, ಸಂಧಾನ ಯಶಸ್ವಿ ಆಗತ್ತಾ, ಪ್ರಾಮಾಣಿಕ ಪ್ರಯತ್ನವನ್ನಂತೂ ಬಿಜೆಪಿ ನಾವು ಮಾಡ್ತಾ ಇದೀವಿ ಅಂತ ಬಿಜೆಪಿ ಅವರು ಹೇಳ್ಕೊಂಡು ಬರ್ತಾ ಇದ್ರು. ಸೊ ಅದರ ರಿಸಲ್ಟ್ ಏನು, ಎಫೆಕ್ಟ್ ಏನು ಅನ್ನೋದು ಇವತ್ತು ಸಂಜೆಯಿಂದ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ತನಕ ಅಂತೂ ಅವ್ರು ಯಾರ ಹತ್ರ ಕೂಡ ನಾನು ಇಂಥದ್ದೇ ಡಿಸಿಷನ್ ಅಂತ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಇನ್ನು ಸೈಲೆಂಟ್ ಪಾಲಿಟಿಕ್ಸ್ ಅನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸುಮಲತಾ ಅವರು. ಸೈಲೆಂಟ್ ಪಾಲಿಟಿಕ್ಸ್ಗೆ ತೆರೆ ಎಳೆಯುವಂತಹ ಕಾಲ ಸನ್ನಿಹಿತವಾಗ್ತಾ ಇದೆ. ಈಗಾಗಲೇ ಮಂಡ್ಯ ಭಾಗದಿಂದ ಮಹಿಳಾ ಕಾರ್ಯಕರ್ತರು ಕೂಡ ಬಂದಿದ್ದಾರೆ, ಅವರ ಬೆಂಬಲಿಗರು ಕೂಡ ಬಂದಿದ್ದಾರೆ.